ಯೋ ಗಾಯ್ಸ್, ಫೈನಲಿ ಕಾಟೇರಿ ಮೂವಿಯ 2ನೇ ಭಾಗ ನಿಮಗಾಗಿ. ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರ್ತಾ ಇದೆ ಅನ್ಸುತ್ತೆ, ಇದು ಕಾಟೇರಿ ಮೂವಿಯ 2ನೇ ಪಾರ್ಟ್ ಆಗಿ ಇರ್ತಾ ಇದೆ. ಸೊ ನೀವೇನಾದ್ರೂ ಪಾರ್ಟ್ 1 ವಿಡಿಯೋವನ್ನ ನೋಡಿರ್ತಾ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಮೊದ್ಲು ಆ ವಿಡಿಯೋವನ್ನ ನೋಡಿಬಿಟ್ಟು ಆ ನಂತರ ಈ ವಿಡಿಯೋವನ್ನ ನೋಡಿ. ಯಾಕಂದ್ರೆ ಈ ಊರಿನಲ್ಲಿ ಇರ್ತಾ ಇರೋ ಎಲ್ಲ ಮನುಷ್ಯರು ದೆವ್ವಗಳಾಗಿ ಹೇಗೆ ಬದಲಾದ್ರು, ನಮ್ಮ ಕಾಮಿಡಿ ಗ್ಯಾಂಗು ಮತ್ತೆ ನಮ್ಮ ಹೀರೋ ಎಲ್ಲರೂ ಈ ಊರಿಗೆ ಬಂದು ಏನಕ್ಕಾಗಿ ಸಿಕ್ಕಾಕೊಂಡ್ರು ಅಂತ ತುಂಬಾನೇ ಕ್ವಶನ್ ಗಳಿಗೆ ಆನ್ಸರ್ ಅದೇ ವಿಡಿಯೋದಲ್ಲಿ ಸಿಗುತ್ತೆ. ಹಾಗಿದ್ರೆ ಇನ್ಯಾಕ್ ತಡ, ಮೂವಿಯನ್ನ ಶುರುವನ್ನ ಮಾಡಿ ಬಿಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿರ್ತಾನೆ ಇಲ್ಲ ಗಾಯ್ಸ್, ಸೊ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಅನ್ನ ಮಾಡಿ ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಸರಿ ಓಕೆ, ಇವಾಗ ದೆವ್ವದ ಮೂವಿಯ 2ನೇ ಭಾಗಕ್ಕೆನೆ ಹೋಗೋಣ. ಗಾಯ್ಸ್, ನಾವು ಇಂದಿನ ವಿಡಿಯೋವನ್ನ ಎಲ್ಲಿಗೆ ನಿಲ್ಲಿಸಿರ್ತಾ ಇದ್ದೋ ಅಂತ ಒಂದು ಚಿಕ್ಕದಾಗಿ ರೀಕ್ಯಾಪ್ ಅನ್ನ ಮಾಡಿಕೊಂಡು ಬಿಡೋಣವಾ? ಸರಿ ಓಕೆ, ನಮ್ಮ ಪೂರ್ತಿಯಾದ ಗ್ಯಾಂಗು ಮಂಗಮಣಿ ಅನ್ನೋನು ಇವರು ಎಲ್ಲರೂ ಸೇರಿ ಕದ್ದು ಮಡಗಿರ್ತಾ ಇದ್ದ ಹಣವನ್ನ ದೋಚ್ಕೊಂಡು ಹೋಗಿ ಬಿಟ್ಟಿರ್ತಾ ಇದ್ದಾನೆ. ಎಲ್ಲಿ ಹೋಗಿರ್ತಾ ಇದ್ದ ಅಂತ ಹುಡುಕ್ಬೇಕಾದ್ರೆ ಕೋಲಾಟಿಪುರಂ ಅನ್ನೋ ಊರಿನಲ್ಲಿ ತುಂಬಾನೇ ನಿಧಿ ಇರ್ತಾ ಇದೆ ಅಂತ ತಿಳಿದು ಬಿಟ್ಟು ಆ ಜಾಗಕ್ಕೆನೆ ಬಂದಿರ್ತಾ ಇದ್ದಾನೆ. ಸೊ ಅವನನ್ನ ಹುಡುಕಿಕೊಂಡು ನಿಧಿಯನ್ನ ನಾವು ಕೂಡ ಪಡ್ಕೊಳ್ಳೋಣ ಅಂತ ನಮ್ಮ ಪೂರ್ತಿಯಾದ ಗ್ಯಾಂಗು ಈ ಊರಿಗೆನೆ ಬರುತ್ತೆ. ಬಟ್ ಆದ್ರೆ ಈ ಊರಿನಲ್ಲಿ ಇರ್ತಾ ಇರೋರು ಎಲ್ಲರೂ ದೆವ್ವಗಳಾಗಿನೇ ಇರ್ತಾ ಇದ್ದಾರೆ. ಎಲ್ಲಿ ಹೋದ್ರೂನುವೆ ದೆವ್ವಗಳ ಕೈಗೆನೆ ಸಿಕ್ಕಾಕೊಂಡು ಬಿಡ್ತಾ ಇದ್ದಾರೆ. ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗೋಣ ಅಂತ ಟ್ರೈಯನ್ನ ಮಾಡ್ಬೇಕಾದ್ರೂ ಕೂಡ ಎಲ್ಲರೂ ಓಡಿ ಓಡಿ ಒಂದೇ ಜಾಗಕ್ಕೆನೆ ಬರ್ತಾ ಇದ್ದಾರೆ. ಹೀಗೆ ಇರ್ತಾ ಇರ್ಬೇಕಾದ್ರೆ ಅಲ್ಲಿ ಇರ್ತಾ ಇರೋ ಎಲ್ಲ ದೆವ್ವಗಳಿಗೂ ಕಿಂಗ್ ರೀತಿಯಾಗಿ ಇರ್ತಾ ಇರೋ ಒಂದು ದೆವ್ವ ಅಂದ್ರೆ ಅದು ಮಾತಮ್ಮ ದೆವ್ವ. ಸೊ ಆ ದೆವ್ವವನ್ನ ಮೀಟ್ ಮಾಡಿಬಿಟ್ಟು ನಿಧಿಯ ರಹಸ್ಯವನ್ನ ತಿಳ್ಕೊಳ್ಳೋಣ, ಇಲ್ಲಾಂದ್ರೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ದಾರಿಯನ್ನ ಕೇಳೋಣ ಅಂತ ಎಲ್ಲರೂ ಸೇರಿಬಿಟ್ಟು ಒಂದು ಡಿಸೈಡ್ ಅನ್ನ ಮಾಡ್ತಾರೆ. ನಮ್ಮ ಹಿಂದಿನ ವಿಡಿಯೋ ಕೂಡ ಇಲ್ಲಿಗೆನೆ ಎಂಡ್ ಆಗಿರ್ತಾ ಇತ್ತು. ಸೊ ಇದ್ರ ಮುಂದಕ್ಕೇನೆ ಇವಾಗ ಕಂಟಿನ್ಯೂ ಮಾಡೋಣ. ಎಲ್ಲರೂ ಇವಾಗ ನಮ್ಮ ಹತ್ರ ಬೇರೆ ದಾರಿನೇ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆ ಮಾತಮ್ಮ ಅನ್ನೋ ದೆವ್ವವನ್ನ ಹುಡುಕಿಕೊಂಡು ಬರ್ತಾ ಇದ್ರು ಅಲ್ವಾ? ಆ ರೀತಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿಗೆ ಅವನ ಹೆಂಡತಿ ಮೇಲೆ ತುಂಬಾನೇ ಡೌಟ್ ಗಳು ಬಂದು ಬಿಟ್ಟಿರ್ತಾ ಇದ್ದಾವೆ. ಈ ಮಾತಮ್ಮ ಅನ್ನೋ ದೆವ್ವದ ಬಗ್ಗೆ ತುಂಬಾನೇ ವಿಷಯಗಳನ್ನ ತಿಳ್ಕೊಂಡಿರ್ತಾ ಇದ್ದಾಳೆ. ಅಲ್ಲದೆ ಕಿಡ್ನಾಪಿಂಗ್ ನಲ್ಲೂ ಕೂಡ ತುಂಬಾನೇ ಇಂಟ್ರೆಸ್ಟ್ ಅನ್ನ ತೋರಿಸಿರ್ತಾ ಇದ್ದಾಳೆ ಅಂತ ತುಂಬಾನೇ ಅನುಮಾನವನ್ನ ಪಡ್ತಾ ಇದ್ದಾನೆ. ಹೀಗೇನೆ ಇರ್ತಾ ಇರ್ಬೇಕಾದ್ರೆ ಆಪೋಸಿಟ್ ಸೈಡಿನಿಂದ ಆ ಮಾತಮ್ಮ ಎಂಟ್ರಿಯನ್ನ ತಗೋತಾಳೆ. ಅಷ್ಟೇ ಅದನ್ನ ನೋಡುವ ಶ್ವೇತಾ, ಅಯ್ಯೋ ನಾವು ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿಬಿಟ್ವಿ ಕಣ್ರೋ, ನಾವ್ ಈ ರೀತಿ ಮಾಡಬಾರ್ದಿತ್ತು, ಇಲ್ಲಿಗೆ ಬರ್ಬಾರ್ದಿತ್ತು ಕಣ್ರೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾಳೆ. ನೆಕ್ಸ್ಟ್ ಆ ಮಾತಮ್ಮ ಅನ್ನೋ ದೆವ್ವ ಬಂದು ಬಿಟ್ಟು ನಾನ್ ಸುಂದರವಾಗಿ ಇದೀನಾ ಅಂತ ಕ್ವಶನ್ ಅನ್ನ ಮಾಡ್ತಾ ಇದೆ. ಬಟ್ ಆದ್ರೆ ಕರಿ ಉಂಡೆ ನೀನು ಸೂಪರ್ ಆಗಿ ಇರ್ತಾ ಇದೆಯಾ ಅಂತ ಹೇಳಿಬಿಡ್ತಾನೆ. ಅಷ್ಟೇ ಅಲ್ಲಿ ಬಂದಿದ್ದ ಮಾತಮ್ಮ ದೆವ್ವದ ರೂಪವಾಗಿ ಬದಲಾಗ್ತಾಳೆ. ಸೊ ಆ ದೆವ್ವಕ್ಕೆ ಸರಿಯಾದ ಆನ್ಸರ್ ಅನ್ನ ಕೊಡದೆ ಕನ್ಫ್ಯೂಸ್ ಅನ್ನ ಮಾಡ್ಬೇಕು ಅಲ್ವಾ? ಅದ್ರಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ ಅನ್ನೋದಾಗಿ ಹೇಳ್ತಾನೆ. ಅದ್ರಿಂದ ದೆವ್ವ ಅವನ ಕೆಳಗಡೆಗೆ ಸರಿಯಾಗಿನೇ ಒದ್ದು ಬಿಟ್ಟು ಇವಾಗ ಖುಷಿಯಾಗಿರ್ತಾ ಇದ್ಯಾ ಅಂತ ಕಿಂಡಲ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಹೇಗಾದ್ರೂ ಮಾಡಿ ಇದನ್ನ ಕನ್ಫ್ಯೂಷನ್ ಮಾಡ್ಲೇಬೇಕು ಅಂತ ಹೇಳಿಬಿಟ್ಟು ಕರಿ ಉಂಡೆ ಸಾಂಗ್ ಅನ್ನೆಲ್ಲ ಆಡ್ತಾನೆ. ಆದ್ರೆ ಕೋಪವನ್ನ ಮಾಡ್ಕೊಂಡು ಆ ದೆವ್ವ ಇವನನ್ನ ಎತ್ಕೊಂಡೇ ಹೋಗಿ ಬಿಡುತ್ತೆ. ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿಬಿಟ್ಟು ಏನನ್ನ ತೋರಿಸ್ತಾರೆ ಅಂದ್ರೆ ನಮ್ಮ ಹೀರೋ ಒಂದು ಬೆಡ್ ನ ಮೇಲೆ ಮಲಗಿ ನಿದ್ರೆಯನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಆ ದೆವ್ವ ನಮ್ಮ ಹೀರೋವನ್ನು ಕೂಡ ಎತ್ತಾಕೊಂಡು ಬಂದು ಬಿಟ್ಟಿರ್ತಾ ಇದೆ. ನೆಕ್ಸ್ಟ್ ನಮ್ಮ ಹೀರೋಗೆ ಎಚ್ಚರ ಆಗಿಬಿಟ್ಟು ನಾನು ಎಲ್ಲಿ ಇರ್ತಾ ಇದ್ದೀನಿ ಅಂತ ನೋಡ್ಬೇಕಾದ್ರೆ ಆ ದೆವ್ವ ಮತ್ತೆ ಬಂದು ಬಿಟ್ಟು ಸಡನ್ ಆಗಿ ನಮ್ಮ ಹೀರೋವನ್ನ ಬೆದರಿಸುತ್ತೆ. ಸೊ ನಮ್ಮ ಹೀರೋ ಎದ್ನೋ ಬಿದ್ನೋ ಅಂತ ಹಾಲಿಗೆ ಓಡಿ ಬರ್ಬೇಕಾದ್ರೆ ಎಲ್ಲರೂ ಅಲ್ಲೇನೆ ಇರ್ತಾ ಇದ್ದಾರೆ. ಅಂದ್ರೆ ಆ ದೆವ್ವ ಎಲ್ಲರನ್ನು ಕೂಡ ಎತ್ತಾಕೊಂಡು ಬಂದಿರ್ತಾ ಇದೆ. ನೆಕ್ಸ್ಟ್ ನಮ್ಮ ಹೀರೋ ಆ ನಿಧಿಯ ಬಗ್ಗೆ ಏನಾದ್ರೂ ಕ್ವಶನ್ ಅನ್ನ ಕೇಳಿ ತಿಳ್ಕೊಂಡ್ರೇನು ಅಂತ ಕೇಳ್ಬೇಕಾದ್ರೆ ಆ ದೆವ್ವ ಸಡನ್ ಆಗಿ ಅಲ್ಲಿಗೆ ಬಂದು ಬಿಟ್ಟು ನಿಧಿಯ ಬಗ್ಗೆ ನಿನ್ಗೆ ಗೊತ್ತಿರ್ತಾ ಇಲ್ವೇನೋ, ಯಾವ್ದೇ ವಿಷಯ ಗೊತ್ತಿಲ್ವಾ ನಿನ್ಗೆ ಅಂತ ಗದರುತ್ತಾ ಇದೆ. ಅಲ್ಲದೆ ಇವರು ಮಂಗಮಣಿಯನ್ನ ಹುಡುಗಿಕೊಂಡು ತಾನೇ ಬರ್ತಾ ಇದ್ರು, ಅವನ ತಲೆಯನ್ನೇ ಇವರ ಕೈಗೆ ಕತ್ತರಿಸಿ ಮಡಗಿರ್ತಾ ಇದೆ. ನೆಕ್ಸ್ಟ್ ಎಲ್ಲರನ್ನು ಕೋಪದಿಂದ ಭಯವನ್ನ ಪಡಿಸಿಬಿಟ್ಟು ನಿಧಿಯ ಬಗ್ಗೆ ನಾನೇನೆ ನಿಮ್ಗೆ ಹೇಳ್ತೀನಿ. ಬಟ್ ಆದ್ರೆ ಇವಾಗ ನಾನು ನಿಮ್ಗೆ ಹೇಳೋ ಕಥೆಯಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಕರೆಕ್ಟ್ ಆಗಿ ಕಂಡು ಹಿಡಿಬೇಕು. ಆ ರೀತಿ ಕರೆಕ್ಟ್ ಆಗಿ ಕಂಡು ಹಿಡಿದ್ರೆ ನಿಧಿ ನಿಮ್ಮ ಪಾಲು, ಇಲ್ಲ ಅಂದ್ರೆ ನೀವು ನನ್ನ ಪಾಲು ಅನ್ನೋದಾಗಿ ಹೇಳುತ್ತೆ. ಇದ್ದಕ್ಕಿದ್ದಾಗೆ ಪ್ರಕೃತಿಗೆ ವಿರುದ್ಧವಾಗಿನೇ ಒಂದು ದಿನ ತನಗೆ ತಾನೇ ಮಂಜು ಬೀಳೋದಿಕ್ಕೆ ಶುರುವಾಗಿರ್ತಾ ಇದೆ. ಸೊ ಇವಾಗ ಕತೆ ಇಲ್ಲಿಂದ 1960ಕ್ಕೆ ಶಿಫ್ಟ್ ಆಗುತ್ತೆ. ಮಾತಮ್ಮ ಅನ್ನೋಳಿಗೆ ಮೋಹಿನಿ ಅನ್ನೋಳು ಒಬ್ಬಳು ತಂಗಿ ಇರ್ತಾ ಇದ್ದಾಳೆ. ಅವರಿಗೆ ತಂದೆ ತಾಯಿ ಇಲ್ದೇ ಇರ್ತಾ ಇರೋದ್ರಿಂದ ಅವರ ಚಿಕ್ಕಪ್ಪನ ಮನೆಯಲ್ಲಿ ಬದುಕಿರ್ತಾ ಇದ್ದಾರೆ. ಬಟ್ ಆದ್ರೆ ಅವರ ಚಿಕ್ಕಪ್ಪ ಯಾವಾಗ್ಲೂ ಕುಡ್ಕೊಂಡು ಇವರಿಗೆ ಬೈಕೊಂಡೇನೆ ಇರ್ತಾ ಇದ್ದಾರೆ. ಇವಾಗ್ಲೂ ಕೂಡ ಮೋಹಿನಿಗೆ ಚೆನ್ನಾಗಿನೇ ಬೈದು ಬಿಟ್ಟು ನೀವು ನನ್ನ ಮನೆಯನ್ನೇ ಹಾಳು ಮಾಡ್ಬಿಡ್ತೀರಾ ಕಣ್ರಿ ಅಂತ ಹೇಳಿ ಮನೆಯ ಹಿಂದೆ ಒಂದು ಬಾವಿಯನ್ನ ತೆಗಿಸ್ತಾ ಇದ್ದಾರೆ. ಸೊ ಆ ಬಾವಿಯನ್ನ ತೆಗೆಯೋದಿಕ್ಕಾಗಿ ಹೆಚ್ಚು ಜನರು ಕೆಲಸಗಾರರು ಇರ್ತಾ ಇಲ್ಲ ಅಂತ ಹೇಳಿ ಆ ಮೋಹಿನಿಯನ್ನ
ಬಾವಿ ಕೆಲಸಕ್ಕಾಗಿ ಕಳುಹಿಸ್ತಾನೆ. ನೆಕ್ಸ್ಟ್ ನಮ್ಮ ಮಾತಮ್ಮಳಿಗೆ ತುಂಬಾನೇ ನಾಟಿ ಔಷಧಿಯ ಸ್ಕಿಲ್ಲು ಇರ್ತಾ ಇದೆ. ಆ ರೀತಿ ನಾಟಿ ಔಷಧಿಯನ್ನ ಕೊಡ್ತಾ ಅಲ್ಪ ಸ್ವಲ್ಪ ಹಣವನ್ನ ಸಂಪಾದನೆಯನ್ನ ಮಾಡ್ತಾ ಇದ್ದಾಳೆ. ಬಟ್ ಆದ್ರೆ ಆ ಊರಿನಲ್ಲಿ ಇರ್ತಾ ಇರೋ ಆರುಮುಗಮನ ಒಬ್ಬ ಪೊಲೀಸ್ ಆಫೀಸರ್ ಬಂದು ಬಿಟ್ಟು ಪ್ರತಿದಿನ ಇವಳ ಹತ್ರ ಬಂದು ಹಣವನ್ನ ಕಿತ್ಕೊಂಡು ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ಅವರ ಮನೆ ಹಿಂದೆ ಒಂದು ಬಾವಿಯನ್ನ ತೋಡ್ತಾ ಇದ್ರು ಅಲ್ವಾ, ಮೋಹಿನಿ ಕೂಡ ಅಲ್ಲಿಗೆನೆ ಹೆಲ್ಪ್ ಅನ್ನ ಮಾಡೋದಕ್ಕಾಗಿ ಬಂದಿರ್ತಾ ಇದ್ಲು ಅಲ್ವಾ. ಸೊ ಆ ಬಾವಿಯನ್ನ ತೋಡೋನು ಒಂದು ಹಗ್ಗದ ಸಹಾಯದಿಂದ ಆ ಬಾವಿಯ ಒಳಗಡೆಗೆನೆ ಇಳಿತಾನೆ. ಬಟ್ ಆದ್ರೆ ಇದ್ದಕ್ಕಿದ್ದಾಗೆ ಆ ಬಾವಿನೇ ಪೂರ್ತಿಯಾಗಿ ಕುಸಿದು ಹೋಗಿಬಿಟ್ಟು ದೊಡ್ಡದಾಗಿ ಒಂದು ಬಾವಿನೇ ನಿರ್ಮಾಣವಾಗಿ ಬಿಡ್ತಾ ಇದೆ. ಅಂದ್ರೆ ಆಲ್ರೆಡಿ ಅಲ್ಲಿ ಒಂದು ದೊಡ್ಡದಾದ ಬಾವಿನೇ ಇದ್ದಿರ್ತಾ ಇದೆ. ಸೊ ಮೇಲಿದ ಮಣ್ಣು ಕುಸಿದು ಒಳಗಡೆಗೆ ಬಿದ್ದು ಬಿಟ್ಟಿರ್ತಾ ಇದೆ ಇವಾಗ. ನೆಕ್ಸ್ಟ್ ಮಾತಮ್ಮ ಮತ್ತೆ ಮೋಹಿನಿ ಇಬ್ಬರುವೆ ಕಷ್ಟವನ್ನ ಪಟ್ಟು ಬಿಟ್ಟು ಆ ವ್ಯಕ್ತಿಯನ್ನ ಮೇಲಕ್ಕೆನೆ ಹೇಳ್ಕೊಳ್ತಾರೆ. ಅದಾದ್ಮೇಲೆ ಆ ಬಾವಿ ಎಷ್ಟೊಂದು ಆಳವಾಗಿರ್ತಾ ಇದೆ, ಚೆಕ್ಕನ್ನ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಲೈಟರ್ ಅನ್ನ ಹಗ್ಗದಲ್ಲಿ ಕಟ್ಟಿ ಕೆಳಗಡೆಗೆ ಕಳುಹಿಸ್ಬೇಕಾದ್ರೆ ಆ ಲೈಟರ್ ಅನ್ನು ಕೂಡ ಒಳಗಡೆಗೆ ಎಳ್ಕೊಂಡು ಬಿಡ್ತಾ ಇದೆ. ಆಮೇಲೆ ಆ ಹಗ್ಗವನ್ನು ಹಿಡಿದು ವಾಪಸ್ ಎಳ್ಕೋಬೇಕಾದ್ರೆ ಒಂದು ಚಿಕ್ಕದಾದ ಮಡಕೆ ಬಂದಿರ್ತಾ ಇದೆ. ಸೊ ಅದ್ರಲ್ಲಿ ಏನಿರ್ತಾ ಇದೆ ಅಂತ ಓಪನ್ ಮಾಡಿ ನೋಡಿದ್ರೆ ಅದ್ರ ತುಂಬಾ ಚಿನ್ನವೆಲ್ಲ ತುಂಬಿರ್ತಾ ಇದೆ. ಅಷ್ಟೇ ಇದನ್ನ ನೋಡಿ ಎಲ್ಲರೂ ಗಾಬರಿಯಾಗಿ ಬಿಡ್ತಾರೆ. ಆ ಬಾವಿಯನ್ನ ತೋಡೋದಿಕ್ಕೆ ಬಂದಿರ್ತಾ ಇದ್ದ ಅಲ್ವಾ, ನಾನು ಸಿಟಿಗೆ ಹೋಗಿ ತುಂಬಾನೇ ಲೈಟರ್ ಅನ್ನ ತರ್ತೀನಿ, ಅಲ್ಲಿವರೆಗೂ ಯಾರಿಗೂ ಹೇಳ್ಬೇಡಿ ಅನ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ. ನೆಕ್ಸ್ಟ್ ಇವರು ಚಿನ್ನವನ್ನ ನೋಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಯಾವ್ದೋ ಒಂದು ಲೆಟರ್ ಇರೋದನ್ನ ಗಮನಿಸಿಬಿಟ್ಟು ತೆಗೆದು ನೋಡ್ಬೇಕಾದ್ರೆ ಅದ್ರಲ್ಲಿ ಬೇರೆ ಏನಾದ್ರೂ ಇದ್ರೆ ಕಳುಹಿಸಿ ಅನ್ನೋದಾಗಿ ಬರ್ದಿರ್ತಾ ಇದೆ. ಅದ್ರಿಂದ ಇವರು ಯೋಚನೆಯನ್ನ ಮಾಡಿಬಿಟ್ಟು ಒಂದು ಕೋಳಿಯನ್ನ ಹಗ್ಗಕ್ಕೆನೆ ಕಟ್ಟುಬಿಟ್ಟು ಆ ಬಾವಿಯ ಒಳಗಡೆಗೆನೆ ಬಿಡ್ತಾರೆ. ಇವಾಗ ನೋಡಿದ್ರೆ ಮೊದಲಿಗಿಂತ ಸ್ವಲ್ಪ ದೊಡ್ಡದಾದ ಮಡಿಕೆಯಲ್ಲಿ ಬಂದಿರ್ತಾ ಇದೆ. ಅದನ್ನು ಕೂಡ ಓಪನ್ ಮಾಡಿ ನೋಡಿದ್ರೆ ಅದುವೇ ಪೂರ್ತಿಯಾಗಿ ಚಿನ್ನವಾಗಿನೇ ಇರ್ತಾ ಇದೆ. ಅದೇ ಸಮಯಕ್ಕೆ ಸಿಟಿಗೆ ಲೈಟರ್ ಅನ್ನ ತರೋದಿಕ್ಕೆ ಹೋಗಿರ್ತಾ ಇದ್ದ ಅಲ್ವಾ, ಅವನು ತುಂಬಾನೇ ಲೈಟರ್ ಗಳನ್ನ ತಂದಿರ್ತಾ ಇದ್ದಾನೆ. ನೆಕ್ಸ್ಟ್ ಆ ಎಲ್ಲ ಲೈಟರ್ ಗಳನ್ನ ಕೊಟ್ಟುಬಿಟ್ಟು ಆ ಬಾವಿಯ ಒಳಗಡೆಗೆ ಬಿಡ್ಬೇಕಾದ್ರೆ ವಾಪಸ್ಸು ನೋಡಿದ್ರೆ ಏನುವೆ ಬಂದಿರ್ತಾ ಇಲ್ಲ, ಬದಲಾಗಿ ಆ ಲೈಟರ್ ಗಳನ್ನ ಹಿಂದಿರುಗಿಸಿ ಕಳುಹಿಸಿರ್ತಾ ಇದೆ. ಅಷ್ಟೇ ಈ ಬಾವಿ ಒಳಗಡೆ ಯಾರಿರ್ತಾ ಇದ್ದಾನೋ ನಾನೇನೆ ನೋಡ್ತೀನಿ, ಅವನ ಕಥೆಯನ್ನ ಮುಗಿಸಿಬಿಟ್ಟು ಎಲ್ಲ ಚಿನ್ನವನ್ನ ತರ್ತೀನಿ ಅಂತ ಹೇಳಿಬಿಟ್ಟು ಆ ವ್ಯಕ್ತಿನ ಬಾವಿ ಒಳಗಡೆಗೆ ಇಳಿದು ಹೋಗ್ತಾನೆ. ಅಷ್ಟೇ ಅವನನ್ನು ಕೂಡ ಒಳಗಡೆಗೆ ಹೇಳ್ಕೊಂಡು ಬಿಡುತ್ತೆ. ವಾಪಸ್ ಅವರು ಹಗ್ಗವನ್ನ ಎಳೆದು ನೋಡ್ಬೇಕಾದ್ರೆ ಒಂದು ದೊಡ್ಡದಾದ ರಾಶಿನೇ ಸಿಕ್ಕಿರ್ತಾ ಇದೆ ಚಿನ್ನವಾಗಿ. ಅಂದ್ರೆ ಇವನನ್ನ ಬಲಿ ಪಡ್ಕೊಂಡು ಈ ಚಿನ್ನದ ರಾಶಿಯನ್ನ ನಮ್ಗೆ ಕೊಟ್ಟಿರ್ತಾ ಇದೆ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಳ್ತಾರೆ. ಇದೇ ರೀತಿಯಾಗಿ ಆ ಚಿನ್ನವನ್ನ ನೋಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಒಂದು ಲೆಟರ್ ಇರ್ತಾ ಇದ್ದು, ಅದನ್ನ ತೆಗೆದು ನೋಡ್ಬೇಕಾದ್ರೆ ಇನ್ ಮುಂದೆ ಇದೇ ರೀತಿಯಾದ ವಸ್ತುವನ್ನ ಕಳಿಸಿ ಅನ್ನೋದಾಗಿ ಬರ್ದಿರ್ತಾ ಇದೆ. ಅಷ್ಟೇ ಅವರ ಚಿಕ್ಕಪ್ಪ ವೇಸ್ಟ್ ಬಾಡಿಯಾಗಿ ಇವರಿಗೆ ಜಗಳವನ್ನ ಮಾಡ್ಕೊಂಡು ಬೈಕೊಂಡು ಇರ್ತಾ ಇದ್ದ ಅಲ್ವಾ, ಅವನನ್ನು ಕೂಡ ಬಾವಿ ಒಳಗಡೆಗೆ ಬಿಟ್ಟು ಚಿನ್ನವನ್ನ ಸಂಪಾದನೆ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಆ ಆರುಮುಗಂ ಪೊಲೀಸ್ ಆಫೀಸರ್ ಇರ್ತಾ ಇದ್ದಾನೆ ಅಲ್ವಾ, ಅವನನ್ನ ಇನ್ವೈಟ್ ಮಾಡಿಬಿಟ್ಟು ಒಂದು ಬ್ಯಾಗ್ ತುಂಬಾ ಚಿನ್ನವನ್ನ ಕೊಟ್ಟು ಬಿಟ್ಟು ಇನ್ ಮುಂದೆ ನಾನು ಯಾವ್ಯಾವಾಗ ಕೇಳ್ತೀನೋ ಅವಾಗ ಡೆಡ್ ಬಾಡಿಗಳನ್ನ ತಂದು ಕೊಡು ಅನ್ನೋದಾಗಿ ಒಂದು ಅಗ್ರಿಮೆಂಟ್ ಅನ್ನ ಮಡಗಿಕೊಳ್ತಾಳೆ. ಇದೇ ರೀತಿಯಾಗಿ ಆ ಪೊಲೀಸ್ ಆಫೀಸರ್ ತುಂಬಾನೇ ಬಾಡಿಗಳನ್ನ ತಂದು ಕೊಡ್ತಿರ್ತಾನೆ. ಇವರು ಕೂಡ ಬಾವಿ ಒಳಗಡೆಗೆ ಕಳುಹಿಸಿ ಬಿಟ್ಟು ಚಿನ್ನವನ್ನ ತಗೊಳ್ತಾನೆ ಇರ್ತಾರೆ. ಬಟ್ ಆದ್ರೆ ಒಂದು ದಿನ ಈ ಪೊಲೀಸ್ ಆಫೀಸರ್ಗೆ ತುಂಬಾನೇ ಡೌಟ್ ಬಂದು ಬಿಟ್ಟು ಇವರು ಹೇಗೆ ಚಿನ್ನವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಇವರ ಮನೆಯನ್ನ ಲೂಟಿ ಮಾಡೋದಿಕ್ಕಾಗಿ ಬರ್ತಾನೆ. ಸೊ ಅಲ್ಲಿ ಇರ್ತಾ ಇರೋ ಚಿನ್ನದ ರಾಶಿಯನ್ನ ನೋಡಿಬಿಟ್ಟು ನನಗೆ ಮಾತ್ರ ಸ್ವಲ್ಪವನ್ನ ಕೊಟ್ಟು ನೀವು ಚಿನ್ನದ ರಾಶಿಯನ್ನೇ ಮಡಗಿರ್ತಾ ಇದ್ದೀರಾ ಅಂತ ಜಗಳವನ್ನ ಆಡ್ತಾ ಇರ್ಬೇಕಾದ್ರೆ ಡೋರ್ನ ಕಡೆಗೆ ಏನೋ ಶಬ್ದವಾಗಿ ಇರ್ತಾ ಇದೆ. ಈಗ ಕೊಡ್ತಾರೆ ನೋಡಿ ಅಸಲಿಯಾದ ಟ್ವಿಸ್ಟ್ ಅನ್ನ. ಆ ಬಾವಿಯಲ್ಲಿ ನಿಜವಾಗ್ಲೂ ಯಾರು ಇರ್ತಾ ಇದ್ದಾರೆ ಅಂದ್ರೆ ಇವರಿಗೆಲ್ಲ ಯಾರು ಚಿನ್ನವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ವಿಚಿತ್ರವಾದ ಒಂದು ದೊಡ್ಡದಾದ ರಾಕ್ಷಸನ ರೀತಿ ಇರ್ತಾ ಇರೋ ದೆವ್ವವಾಗಿ ಇರ್ತಾ ಇದೆ. ಆ ರಾಕ್ಷಸ ದೆವ್ವನೇ ಇವರ ಮುಂದೆಗೆ ಬಂದು ಇವಾಗ ನಿಂತಿರ್ತಾ ಇದೆ. ಈ ರೀತಿಯಾಗಿ ಆ ದೆವ್ವವನ್ನ ಯಾರು ಕಣ್ಣು ಮಿಟುಕಿಸದೆ ನೋಡ್ತಾ ಇರ್ತಾರೋ ಅವರನ್ನ ಏನನ್ನು ಮಾಡೋದಿಲ್ಲ. ಬಟ್ ಆದ್ರೆ ಯಾರು ಕಣ್ಣನ್ನ ಮುಚ್ಚಿ ಬಿಡ್ತಾರೋ ಅವರನ್ನ ಇದು ಕೊಂದು ಬಿಡುತ್ತೆ. ಸೊ ಎಲ್ಲರೂ ಗಾಬರಿಯಾಗಿ ಭಯವನ್ನ ಪಟ್ಕೊಂಡು ಅದೇ ದೆವ್ವವನ್ನ ನೋಡ್ಕೊಂಡು ನಿಂತಿರ್ತಾ ಇರ್ಬೇಕಾದ್ರೆ ಕಾನ್ಸ್ಟೇಬಲ್ ತುಂಬಾನೇ ಭಯವನ್ನ ಪಟ್ಕೊಂಡು ಕಣ್ಣನ್ನ ಮುಚ್ಚಿ ಬಿಡ್ತಾನೆ. ಅಷ್ಟೇ ಆ ದೆವ್ವ ಅವನ ಕಥೆಯನ್ನೇ ಮುಗಿಸಿಬಿಟ್ಟು ಅವನನ್ನ ಎತ್ಕೊಂಡು ಹೋಗಿ ಬಿಡುತ್ತೆ. ಹಾಗೇನೆ ಬಾವಿಯನ್ನ ಆರೋದಿಕ್ಕೆ ಬಿಡಬೇಡಿ, ಇದೇ ರೀತಿಯ ವಸ್ತುಗಳನ್ನ ತಂದು ನನಗೆ ಕೊಡ್ತಾ ಇರಿ ಅನ್ನೋದಾಗಿ ಒಂದು ನೋಟನ್ನ ಮಡಗಿಬಿಟ್ಟು ಹೋಗುತ್ತೆ. ಸೊ ಇವಾಗ ಈ ಆರುಮುಗಮ್ಮು, ಮೋಹಿನಿ ಮತ್ತೆ ಮಾತಮ್ಮ 3 ಜನರೇ ಸೇರಿಬಿಟ್ಟು ಊರಿನಲ್ಲಿ ಇರ್ತಾ ಇರೋರು ಒಬ್ಬೊಬ್ಬರನ್ನು ಕೊಲ್ಲೋದು ಹೇಗೆ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ತಿರ್ತಾರೆ. ಅದಕ್ಕೆ ಆರುಮುಗಮ್ಮು ಒಬ್ಬೊಬ್ಬರನ್ನ ಯಾಕೆ ಎಲ್ಲರನ್ನು ಒಟ್ಟಿಗೆ ಮುಗಿಸೋಣ ಅಂತ ಹೇಳ್ತಾನೆ. ಅದು ಹೇಗೆ ಸಾಧ್ಯ ಅನ್ಬೇಕಾದ್ರೆ ಅದನ್ನ ನಾನ್ ನೋಡ್ಕೊಳ್ತೀನಿ ಬಿಡಿ ಅನ್ನೋದಾಗಿ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅಂದ್ರೆ ಏನನ್ನ ಮಾಡಿರ್ತಾ ಇದ್ದಾನೆ ಅಂದ್ರೆ ಓಪನಿಂಗ್ ಸೀನ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ವೈರ್ ನಿಂದ ಇಡೀ ಊರನ್ನೇ ಸರ್ವನಾಶ ಮಾಡಿಲ್ವಾ ಕಟ್ಟನ ಮಾಡಿಬಿಟ್ಟು ಅದನ್ನ ಮಾಡಿರ್ತಾ ಇರೋದು ಬೇರೆ ಯಾರು ಬೈದಿರ್ತಾ ಇಲ್ಲ, ಇವನೇನೆ ಈ ಪೊಲೀಸ್ ಆಫೀಸರನ್ನೇ ಅದನ್ನ ಮಾಡಿ ಮಡಗಿರ್ತಾ ಇದ್ದಾನೆ. ಎಲ್ಲರ ಕಥೆಯನ್ನ ಮುಗಿಸಿಬಿಟ್ಟು ಆ ಬಾವಿಗೆ ತಂದು ಹಾಕಿ ರಾಶಿ ರಾಶಿ ಗಟ್ಟಲೆ ಚಿನ್ನವನ್ನ ಪಡ್ಕೊಂಡಿರ್ತಾ ಇದ್ದಾನೆ.
ಆದ್ರೂ ಕೂಡ ಇವನಿಗೆ ಆಸೆ ಅನ್ನೋದು ಮುಗಿದಿರ್ತಾನೆ ಇಲ್ಲ. ಅದ್ರಿಂದ ಏನನ್ನ ಮಾಡಿರ್ತಾ ಇದ್ದಾನೆ ಅಂದ್ರೆ, ಅಲ್ಲಿ ಮಾತಮ್ಮಳ ತಂಗಿ ಮೋಹಿನಿ ಇರ್ತಾ ಇದ್ದಾಳೆ ಅಲ್ವಾ, ಅವಳನ್ನು ಕೂಡ ಬಾವಿಯ ಒಳಗಡೆಗೆನೆ ತಳ್ಳಿ ಬಿಡ್ತಾನೆ. ನನ್ನ ತಂಗಿಯನ್ನ ಯಾಕೋ ಬಾವಿ ಒಳಗಡೆ ತಳ್ಳಿ ಬಿಟ್ಟೆ ಅಂತ ಕೇಳ್ಬೇಕಾದ್ರೆ ಮಾತಮ್ಮಳನ್ನು ಕೂಡ ಬಾವಿಯ ಒಳಗಡೆಗೆನೆ ತಳ್ಳಿ ಬಿಸಾಡಿ ಬಿಡ್ತಾನೆ. ನೆಕ್ಸ್ಟ್ ಆ ಚಿನ್ನವನ್ನೆಲ್ಲ ಅವನ ವಶವಾಗಿ ಮಾಡ್ಕೊಂಡಿರ್ತಾ ಇದ್ದಾನೆ ಅನ್ನೋದಾಗಿ ಹೇಳ್ತಾರೆ. ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿಬಿಟ್ಟು ಕತೆ ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ. ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ನೀವು ಕಂಡು ಹಿಡಿಬೇಕು ಅನ್ನೋದಾಗಿ ಹೇಳಿತ್ತು ಅಲ್ವಾ. ಸೊ ನಮ್ಮ ಹೀರೋ ಅದೇ ರೀತಿಯಾಗಿ ಯೋಚನೆಯನ್ನ ಮಾಡಿ ನೋಡ್ಬೇಕಾದ್ರೆ, ಅಂದ್ರೆ ಇದರಲ್ಲಿ ಮಾತಮ್ಮ ನಮ್ಮ ಮುಂದೆನೆ ದೆವ್ವವಾಗಿ ಇರ್ತಾ ಇದ್ದಾಳೆ. ಬಟ್ ಆದ್ರೆ ಆರುಮುಗಮು ಮತ್ತೆ ಮೋಹಿನಿ ಇಬ್ಬರು ಎಲ್ಲಿರ್ತಾ ಇದ್ದಾರೆ, ಏನಾಗಿರ್ತಾ ಇದ್ದಾರೆ ಅಂತ ಗೊತ್ತಿರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಆರುಮುಗಂ ಯಾರಿರಬಹುದು ಅಂತ ಒಂದು ಗೆಸ್ ಅನ್ನ ಮಾಡಿ, ಅದೇ ಒಬ್ಬ ಹುಚ್ಚ ಬಂದು ಟಾರ್ಚರ್ ಅನ್ನ ಕೊಡ್ತಿದ್ದ ಅಲ್ವಾ ಅವಾಗ ಅವನೇನೆ ಇರಬಹುದು ಅಂತ ಯೋಚನೆಯನ್ನ ಮಾಡ್ತಾರೆ. ಬಟ್ ಆದ್ರೆ ಮೋಹಿನಿ ಯಾರಾಗಿರ್ಬಹುದು ಅಂತ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಹಿಂದೆಯಿಂದ ನಾನು ಇಲ್ಲೇನೆ ಇರ್ತಾ ಇದ್ದೀನಲ್ಲೋ ಅನ್ನೋದಾಗಿ ಹೇಳ್ತಾಳೆ. ಯಾರು ಅಂತ ತಿರುಗಿ ನೋಡಿದ್ರೆ ಬೇರೆ ಯಾರು ಇದ್ದಿರ್ತಾ ಇಲ್ಲ, ಆ ಕಾಮಿನಿನೇ ಮೋಹಿನಿಯಾಗಿ ಇದ್ದಿರ್ತಾ ಇದ್ದಾಳೆ. ಇನ್ನೇನು ಅವಳು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾಳೆ ಅನ್ನೋ ಹೊತ್ತಿಗೆ ಆ ಪೊನ್ನಂಬಾಲಮ್ಮನನ್ನು ಇರ್ತಾ ಇದ್ದಾನೆ ಅಲ್ವಾ, ಅವನು ಮಂತ್ರವಿದ್ಯೆಯನ್ನೆಲ್ಲ ಕಲ್ತಿರ್ತಾ ಇದ್ದಾನೆ. ಸೊ ಅವನು ಬಂದು ಇವಳನ್ನ ಹಿಡಿದು ಬಿಡ್ತಾನೆ. ಅದೇ ಸಮಯಕ್ಕೆ ಮಾತಮ್ಮ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾ ಇದ್ದಾಳೆ. ಸೊ ಅವಳನ್ನು ಕೂಡ ಹಿಡಿಲೇಬೇಕು ಅಂತ ಪೊನ್ನಂಬಾಲಂ ಏನನ್ನ ಮಾಡ್ತಾನೆ ಅಂದ್ರೆ, ಈ ಮೋಹಿನಿಯನ್ನ ಒಂದು ಕಂಬಕೆನೆ ಕಟ್ಟು ಹಾಕಿಬಿಟ್ಟು ಬೆಂಕಿಯನ್ನ ಕಚ್ಚಿಸಿ ಬಿಟ್ಟು ಆ ನಂತರ ಆ ಮಾತಮ್ಮನನ್ನ ಕರೆಸಿಕೊಂಡು ಹಿಡಿಯೋದಾಗಿ ಪ್ಲಾನ್ ಅನ್ನ ಮಾಡುತ್ತಾನೆ. ಸೊ ಅವಳು ಸಡನ್ ಆಗಿ ಕಾಮಿನಿಯ ರೀತಿಯಾಗಿ ಬದಲಾಗಿ ಬಿಟ್ಟು ನನ್ನನ್ನ ಬಿಟ್ಬಿಡಿ ಅನ್ನೋದಾಗಿ ಕೇಳ್ಕೊಳ್ತಾಳೆ. ಬಟ್ ಆದ್ರೆ ಅವಳು ದೆವ್ವವಾಗಿ ತಾನೇ ಇರ್ತಾ ಇದ್ದಾಳೆ. ಸೊ ಬೆಂಕಿಯನ್ನ ಕಚ್ಚಿಸಿ ಮುಡುಕ್ತಾರೆ. ನೆಕ್ಸ್ಟ್ ಆ ಪೊನ್ನಂಬಾಲಂ ಒಂದು ಡಬ್ಬಿಯಲ್ಲಿ ಮೋಹಿನಿಯ ಆತ್ಮವನ್ನ ಬಂಧಿಸಿ ಮುಡುಕ್ತಾನೆ. ನೆಕ್ಸ್ಟ್ ಅಲ್ಲಿಗೆ ಯಾರು ಬಂದಿರ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಅದೇ ಒಬ್ಬ ಹುಚ್ಚ ಇರ್ತಾ ಇದ್ದ ಅಲ್ವಾ, ಅವನೇನೆ ಬಂದಿರ್ತಾ ಇದ್ದಾನೆ. ಸೊ ಅವನ ಬಗ್ಗೆ ತುಂಬಾನೇ ಕ್ವಶನ್ ಗಳನ್ನ ಕೇಳ್ಬೇಕಾದ್ರೆ, ನಾನೊಬ್ಬ ಶಾರ್ಟ್ ಫಿಲಂ ಮೇಕರ್ ಕಂಡ್ರಪ್ಪ, ಇಲ್ಲಿ ಬಂದು ಸಿಕ್ಕಾಕೊಂಡು ಬಿಟ್ಟಿರ್ತಾ ಇದ್ದೀನಿ ಅನ್ನೋದಾಗಿ ಎಲ್ಲವನ್ನ ಹೇಳಿಕೊಳ್ತಾನೆ. ಹೀಗೇನೆ ಇರ್ತಾ ಇರ್ಬೇಕಾದ್ರೆ ಆ ಬಾವಿಯಲ್ಲಿ ಇರ್ತಾ ಇದ್ದ ರಾಕ್ಷಸ ಮತ್ತೆ ಬಂದು ಬಿಟ್ಟಿರ್ತಾ ಇದೆ. ಅಷ್ಟೇ ಎಲ್ಲರೂ ಅದರೋಗಿ ಬಿಡ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ ಇದೇನಾಗಿರ್ತಾ ಇದೆ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ, ಆ ಹುಚ್ಚ ಇದೇನೆ ಕಂಡ್ರಪ್ಪ ಅಸಲಿ ಮ್ಯಾಟ್ರು, ಇದು ನಮ್ಮಲ್ಲಿ ಒಬ್ರನ್ನ ಕೊಲ್ದೆ ಇಲ್ಲಿಂದ ಮಾತ್ರ ಹೋಗೋದೇ ಇಲ್ಲ, ಯಾರಾದ್ರೂ ಅಪ್ಪಿ ತಪ್ಪಿ ಕಣ್ಣನ್ನ ಮುಚ್ಚಿ ಬಿಟ್ರೆ ನಿಮ್ಮನ್ನ ಕೊಂದೆ ಹಾಕ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಆ ಹುಚ್ಚನಿಗೆನೆ ಆಕ್ಷಿ ಬಂದು ಬಿಟ್ಟು ಕಣ್ಣನ್ನ ಮುಚ್ಚಿ ಬಿಡ್ತಾ ಇದ್ದಾನೆ. ಸೊ ಅವನ ಕತೆನೆ ಅಲ್ಲಿಗೆನೆ ಮುಗಿಸಿ ಬಿಡುತ್ತೆ. ನೆಕ್ಸ್ಟ್ ಎಲ್ಲರೂ ಕಣ್ಣನ್ನ ಮುಚ್ಚಬಾರ್ದು ಅಂತ ಹೇಳಿಬಿಟ್ಟು ಆ ದೆವ್ವವನ್ನೇ ನೋಡ್ಕೊಂಡು ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಆ ದೆವ್ವ ತುಂಬಾನೇ ಮಲ್ಟಿಪಲ್ ಆಗಿಬಿಟ್ಟು 100 ದೆವ್ವಗಳಾಗಿ ಬದಲಾಗ್ತಾ ಇದೆ. ಬಟ್ ಯಾರುವೆ ಕಣ್ಣನ್ನ ಮಿಟುಕಿಸದೆ ಅವುಗಳನ್ನೇ ನೋಡ್ಕೊಂಡು ಸೈಲೆಂಟ್ ಆಗಿನೇ ನಿಂತಿರ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ನೈಟು ಕಳೆದು ಸೂರ್ಯನ ಬೆಳಕು ಬಂದಿರ್ತಾ ಇದೆ. ಸೊ ಆ ರಾಕ್ಷಸನಿಗೆ ಬೆಳಕು ಅಂದ್ರೆ ಆಗೋದಿಲ್ಲ, ಆದ್ರಿಂದಾನೆ ನೈಟು ಹೊತ್ತಿನಲ್ಲಿ ಮಾತ್ರ ಹೊರಗಡೆಗೆ ಬರುತ್ತೆ. ಇವಾಗ ಬೇರೆ ಬೆಳಗ್ಗೆ ಆಗಿ ಬಿಟ್ಟಿರ್ತಾ ಇದೆ ಅಲ್ವಾ, ಆದ್ರಿಂದ ರಾಕ್ಷಸ ಅಲ್ಲಿಂದ ಹೊರಟು ಹೋಗಿ ಬಿಡುತ್ತೆ. ನೆಕ್ಸ್ಟ್ ಅಲ್ಲಿಂದ ಹೊರಡೋದಿಕ್ಕೂ ಮುನ್ನ ಪೊನ್ನಂಬಾಲಂ ಅನ್ನೋನು ಏನನ್ನ ಹೇಳ್ತಾನೆ ಅಂದ್ರೆ, ನೈನಾ ನಿಮ್ಮೆಲ್ಲರ ಕಥೆಯನ್ನ ಮುಗಿಸೋದಿಕ್ಕಾಗಿ ಒಂದು ಆರ್ಡರ್ ಅನ್ನ ಕೊಟ್ಟಿರ್ತಾ ಇದ್ದಾನೆ. ಸೊ ನಿಮ್ಮ ಕಥೆಯನ್ನ ಮುಗಿಸ್ತೀನಿ ಅಂತ ಟ್ರೈ ಅನ್ನ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಅವರೇ ಶೂಟ್ ಮಾಡ್ಕೊಂಡು ಇಬ್ಬರುವೆ ತೀರಿ ಹೋಗಿ ಬಿಡ್ತಾರೆ. ಇದನ್ನ ನೋಡೋದಿಕ್ಕೆ ತುಂಬಾನೇ ಕಾಮಿಡಿ ಮತ್ತೆ ಫೋನಿಯಾಗಿ ಕೂಡ ಇರ್ತಾ ಇರುತ್ತೆ. ಆ ಹುಚ್ಚ ಬೇರೆ ನಮ್ಮ ಕರಿ ಉಂಡೆಗೆ ಹೊಡಿಬಾರ್ದ ಜಾಗಕ್ಕೆ ಸ್ನೇಕ್ ಪಾಯ್ಸನ್ ಅನ್ನ ಇಂಜೆಕ್ಟ್ ಮಾಡಿ ಬಿಟ್ಟಿರ್ತಾನೆ. ಸೊ ಯಾರುವೆ ಆ ವಿಷವನ್ನ ತೆಗಿಯೋದಿಲ್ಲ ಅಂತ ಹೇಳಿದ್ಕೆ ಅವನೇ ತಕೊಂಡಿರ್ತಾ ಇದ್ದಾನೆ. ಅದು ಹೇಗ್ ತಕೊಂಡ ಅಂತ ಮಾತ್ರ ನನ್ನನ್ನ ಕೇಳ್ಬೇಡಿ. ನೆಕ್ಸ್ಟ್ ಎಲ್ಲರೂ ಸೇರಿಬಿಟ್ಟು ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ನಡಿರು ಅಂತ ಹೇಳಿಬಿಟ್ಟು ಎಲ್ಲರೂ ಎಸ್ಕೇಪ್ ಆಗಿ ಬಿಡ್ತಾರೆ. ಅಲ್ಲಿಂದ ಹೊರಟ ಎಲ್ಲರೂ ಬೆಂಗಳೂರಿಗೆನೆ ಬಂದು ಬಿಟ್ಟು ಸೆಟಲ್ ಆಗ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ ಅಲ್ಲಿಂದ ಹೊರಟು ನೈನಾನನ್ನ ಮೀಟ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಆ ರೀತಿ ಬಂದು ಬಿಟ್ಟು ನಿನ್ಗೆ ಬೇಕಾಗಿರ್ತಾ ಇರೋ ದುಡ್ಡನ್ನ ನಿನ್ಗೆ ವಾಪಸ್ ಕೊಟ್ಟಿರ್ತಾ ಇದೀವಿ ತಗೋ ಅನ್ನೋದಾಗಿ ಕೊಟ್ಟು ಬಿಟ್ಟು, ನೀನೇನೆ ಅಲ್ವಾ ಇನ್ಸ್ಪೆಕ್ಟರ್ ಆರುಮುಗಂ ಅನ್ನೋದಾಗಿ ಹೇಳ್ತಾನೆ. ನಿನಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಅನ್ನೋದಾಗಿ ತುಂಬಾನೇ ಗಾಬರಿಯಾಗಿ ಬಿಡ್ತಾನೆ ಆ ನೈನಾ. ಅಂದ್ರೆ ಈ ನೈನಾ ಅನ್ನೋನೆ ಆ ಇನ್ಸ್ಪೆಕ್ಟರ್ ಆರುಮುಗಂ ಆಗಿ ಇದ್ದಿರ್ತಾ ಇದ್ದಾನೆ. ಆ ರೀತಿಯಾಗಿ ಅಲ್ಲಿ ಸಿಕ್ಕಂತ ಎಲ್ಲ ಚಿನ್ನವನ್ನ ತಂದು ಬಿಟ್ಟು ಈ ರೀತಿ ದೊಡ್ಡ ಬಾಸ್ ಆಗಿ ಸೆಟಲ್ ಆಗಿರ್ತಾ ಇದ್ದಾನೆ. ಹಾಗೇನೆ ನಮ್ಮ ಪೂರ್ತಿ ಟೀಮ್ ಅನ್ನ ಊರಿಗೆ ಕಳುಹಿಸಿರ್ತಾ ಇರೋದು ಕೂಡ ಇವನೇನೆ ಅಲ್ವಾ ಎಲ್ಲ ಪ್ಲಾನ್ ಅನ್ನ ಮಡಗಿರ್ತಾ ಇದ್ದಾನೆ ಅನ್ನೋದು ಕೂಡ ನಮ್ಮ ಹೀರೋವಿಗೆ ಗೊತ್ತಾಗಿ ಬಿಡುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ನಿನ್ಗೋಸ್ಕರ ಈ ಜಾರಿನಲ್ಲಿ ಒಂದು ಗಿಫ್ಟ್ ಅನ್ನ ತಂದಿರ್ತಾ ಇದ್ದೀನಿ, ಓಪನ್ ಮಾಡಿ ನೋಡು ಅನ್ನೋದಾಗಿ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗಿ ಬಿಡ್ತಾನೆ. ಅದೇ ರೀತಿ ಆರುಮುಗಂ ಆ ಜಾರನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ, ಅಯ್ಯೋ ಗಿಫ್ಟ್ ಅಂತ ಹೇಳ್ದ, ಇದ್ರಲ್ಲಿ ನೋಡಿದ್ರೆ ಏನ್ವೇ ಇರ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅದನ್ನ ಓಪನ್ ಮಾಡಿ ಎಲ್ಲ ನೋಡ್ತಾನೆ. ಬಟ್ ಆದ್ರೆ ಆಕ್ಚುಲ್ ಆಗಿ ಆ ಜಾರ್ ಯಾವ್ದು ಅಂದ್ರೆ ಆ ಮೋಹಿನಿ ಅನ್ನೋ ದೆವ್ವವನ್ನ ಹಿಡಿದು ಬಂಧಿಸಿರ್ತಾ ಇದ್ರು ಅಲ್ವಾ, ಅದೇ ಜಾರನ್ನ ಗಿಫ್ಟ್ ಆಗಿ ತಂದು ಕೊಟ್ಟಿರ್ತಾ ಇದ್ದಾನೆ. ಸೊ ಇವಾಗ ಮೋಹಿನಿ ಆತ್ಮ ರಿಲೀಸ್ ಆಗಿ ಬಿಟ್ಟಿರ್ತಾ ಇದೆ. ಅಂದ್ರೆ ಈ ಆರುಮುಗಮ್ಮೆ ಆ ಮೋಹಿನಿಯನ್ನ ಬಾವಿಯ ಒಳಗಡೆಗೆ ತಳ್ಳಿರ್ತಾ ಇದ್ದ ಅಲ್ವಾ. ಸೊ ಅವನ ವಿರುದ್ಧ ಇವಾಗ ರಿವೆಂಜ್ ಅನ್ನ ತಗೊಳ್ಳೋದು ಬಾಕಿ ಇರ್ತಾ ಇದೆ.
ನೆಕ್ಸ್ಟ್ ಇಲ್ಲಿಗೆ ಸೀನ್ ಕಟ್ ಆಗ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಶ್ವೇತಾ ಇಬ್ಬರುವೆ ಮಲಗಿರ್ತಾ ಇದ್ದಾರೆ. ಅಲ್ಲದೆ ಶ್ವೇತಾನೇ ನಮ್ಮ ಹೀರೋವಿಗೆ ಇವನೇನೆ ನಿಜವಾದ ಆರುಮುಗಂ ಅನ್ನೋದಾಗಿ ಹೇಳಿರ್ತಾ ಇದ್ದಾಳೆ. ಇವಾಗ ನಮ್ಮ ಹೀರೋ ನಾನು ಇಷ್ಟು ವರ್ಷಗಳಾಗಿ ಅವರ ಜೊತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅವನೇನೆ ನಿಜವಾದ ಆರುಮುಗಂ ಅನ್ನೋದು ನನಗೆ ಗೊತ್ತಿರ್ತಾನೆ ಇಲ್ಲ, ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ, ಯಾಕಂದ್ರೆ ನೀವಿವಾಗ ಹುಡುಕಿರ್ತಾ ಇರೋದು ಮೋಹಿನಿಯನ್ನ ಮಾತ್ರ, ಬಟ್ ಆದ್ರೆ ಇನ್ನುವೆ ಮಾತಮ್ಮಳನ್ನ ಹುಡುಕ್ಲೇ ಇಲ್ಲ ಅಲ್ವಾ ಅನ್ನೋದಾಗಿ ಹೇಳ್ತಾಳೆ. ಅಂದ್ರೆ ಮಾತಮ್ಮ ದೆವ್ವ ಇರ್ತಾ ಇದೆ ಅಲ್ವಾ, ಆ ದೆವ್ವ ನಮ್ಮ ಶ್ವೇತಾಳನ್ನ ಪೊಸೆಸ್ ಮಾಡ್ಕೊಂಡ್ ಬಿಟ್ಟಿರ್ತಾ ಇದೆ. ಮೂವಿಯ ಮಧ್ಯದಲ್ಲಿ ನೀವು ಗಮನಿಸಿರ್ತಾ ಇದ್ರೆ ನಿಮಗೆ ನೆನಪಿರುತ್ತೆ, ಯಾವ್ಯಾವಾಗ ಮಾತಮ್ಮ ಬರ್ತಾ ಇರ್ತಾಳೋ ಆ ಟೈಮಿನಲ್ಲಿ ನಮ್ಮ ಶ್ವೇತ ಕೂಡ ಎಸ್ಕೇಪ್ ಆಗ್ತಾ ಇರ್ತಾಳೆ. ಅಂದ್ರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ, ಇನ್ನುವೆ ಏನೋ ಕಾದಿರ್ತಾ ಇದೆ, ಮುಂದೆ ಏನೋ ಆಗೋದ್ರಲ್ಲಿ ಇರ್ತಾ ಇದೆ ಅನ್ನೋದಾಗಿ ಒಂದು ಹಿಂಟ್ ಅನ್ನ ಕೊಡ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಯೋ ಗಾಯ್ಸ್, ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಿಮಗೆ ಎಂತ ಮೂವಿ ಬೇಕು ಅನ್ನೋದನ್ನ ಸಿಂಪಲ್ ಆಗಿ ಕಮೆಂಟ್ ನಲ್ಲಿ ಮಡಗಿ ಬಿಟ್ರೆ ಸಾಕು. ಈ ವಿಡಿಯೋವನ್ನ ತಂದ ಹಾಗೆ ನೀವು ಕೇಳುವ ವಿಡಿಯೋಗಳನ್ನೇ ನಿಮಗಾಗಿ ಮಾಡಿಕೊಡ್ತೀನಿ. ಸೊ ನಮ್ಮ ಚಾನಲ್ ಅನ್ನ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಅನ್ನ ಮಾಡಿ ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಬಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್, ಗ್ರೂಪ್ಸ್ ಎಲ್ಲರಿಗೂ ಶೇರ್ ಅನ್ನ ಮಾಡಿ ಸಬ್ಸ್ಕ್ರೈಬ್ ಆಗೋದಿಕ್ಕಾಗಿ ಸಜೆಷನ್ ಅನ್ನ ಮಾಡಿ ಗೈಸ್. ಸರಿ, ಹಾಗಿದ್ರೆ ಸಿಗೋಣ ಮುಂದಿನ ಒಂದು ಸೂಪರ್ ಆದ ಆಕ್ಷನ್ ಥ್ರಿಲ್ಲರ್ ಮೂವಿಯ ಜೊತೆಗೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.